ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು 15ನೇ ತಾರೀಕು ಆಗುತ್ತಾ ಆಗೋದಿಲ್ವಾ ಅನ್ನೋ ಒಂದು ಕ್ವೆಶನ್ ಇನ್ನೂ ಸಹ ಉತ್ತರ ಸಿಕ್ಕಿಲ್ಲ, ಯಾರಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಸೊ ಇವಾಗ ಚಾನ್ಸಸ್ ಇದೆ ಅನ್ನೋ ಥರನೇ ಅಪ್ಡೇಟ್ ಬರ್ತಾ ಇದೆ. ಸೋರ್ಸ್ಗಳು ಕೊಡ್ತಾ ಇರೋಂಥ ಇನ್ಫಾರ್ಮೇಷನ್ ಪ್ರಕಾರ ನೋಡ್ತು ಅಂತಂದರೆ ಸಂಧಾನ ನಡೀತಾ ಇದೆ ICCಗೂ, ಜೊತೆಗೆ ಪಾಕಿಸ್ತಾನ್ಗೂ, ಜೊತೆಗೆ ಬಾಂಗ್ಲಾದೇಶ್ಗೂ ಕೂಡ. ಬಾಂಗ್ಲಾದೇಶ T20 ವರ್ಲ್ಡ್ ಕಪ್ಪಲ್ಲಿ ಇಲ್ಲದೇ ಇರ್ಬೋದು, ಬಟ್ ಆದರೂ ಪಾಕಿಸ್ತಾನ ಅವ್ರು ಕೊಟ್ಟಿರುವಂಥ ರೀಸನ್ ಏನು ಅಂದರೆ ಬಾಂಗ್ಲಾದೇಶಿಗೆ ಅನ್ಯಾಯ ಆಗಿದೆ ಅಂತ. ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅಲ್ಲ, ಅವ್ರಿಗೇನು ಅನ್ಯಾಯ ಆಗಿಲ್ಲ, ಬಾಂಗ್ಲಾದೇಶಿಗೆ ಅನ್ಯಾಯ ಆಗೋಗ್ಬಿಟ್ಟಿದೆ ಅಂತ ಇವರು ನಾವು ಕಾಲೆತ್ತೀವಿ ಅಂತ ಮಾಡ್ತಾ ಇರೋವಂಥ ಇಷ್ಟು ರಂಪಾಟಗಳು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಪಾಕಿಸ್ತಾನದವರು ICCಗೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಆ್ಯಂಡ್ ಇದು ಚರ್ಚೆ ಆಗ್ತಾ ಇದೆಯಂತೆ ICC ಜೊತೆಗೆ, ಪಾಕಿಸ್ತಾನ ಜೊತೆಗೆ, ಅಂದರೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಜೊತೆಗೆ, ಗೌರ್ಮೆಂಟ್ ಜೊತೆಗಲ್ಲ, ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ಬಂದ್ಬಿಟ್ಟು, ಅಂದರೆ ಗೊತ್ತಲ್ಲಪ್ಪ, ಶಿಷ್ಯ ಅವನಲ್ಲ ಟ್ರೋಫಿ ಕಳ್ಳ, ಅಲ್ಲಿ ಏಷ್ಯಾ ಕಪ್ನ ದೇಪ್ಕೊಂಡು ಹೋಗ್ಬಿಟ್ಟು ದುಬೈಲಿ ಇಟ್ಬಿಟ್ರಲ್ಲ ಟ್ರೋಫಿ ಕಳ್ಳ, ಮೋಸಿನ್ ಅವರು ಹೇಳಿರೋ ಪ್ರಕಾರ, ಅಂದರೆ ಡಿಮ್ಯಾಂಡ್ ಮಾಡ್ತಾ ಇರೋ ಪ್ರಕಾರ ಇಷ್ಟು ಪಾಕಿಸ್ತಾನಕ್ಕೆ ಇವರು ಕೊಡಬೇಕಂತ ICC ಅವರು. ಇದನ್ನು ಕೊಡ್ತು ಅಂತಂದರೆ ಅವರು ಆಡ್ತಾರಂತೆ. ಅಂದರೆ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು 15ನೇ ತಾರೀಕಿದೆ ಅಲ್ವಾ. ಸೊ ಪಾಕಿಸ್ತಾನದವರು ಯಾವಾಗ ಬೇಕಾದ್ರೂ ಯೂಟರ್ನ್ ಹೊಡಿಬೋದು ಅಂತ ನಾನು ಯಾವಾಗಲೂ ಹೇಳಿದ್ದೆ ನಿಮಗೆ. ಸೊ ಮೋಸ್ಟ್ ಪಾಸಿಬಲಿ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು. ಸೊ ಅವರು ಕಾಲೆತ್ತದು ಡೌಟ್ ಕಾಣಿಸ್ತಾ ಇದೆ, ಮತ್ತು ಯೂಟರ್ನ್ ಹೊಡೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸು ಆಲ್ಮೋಸ್ಟ್ ಒಂದು 75% ಆಗುವಂಥ ಚಾನ್ಸಸ್ ಇರುತ್ತೆ ಈ ಮ್ಯಾಚು. ಬಾಯ್ಕಾಟ್ ಅಂತ ಏನು ಇವರ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಸೊ ಇದನ್ನು ಯೂಟರ್ನ್ ಮಾಡುವಂಥ, ಈ ಡಿಸಿಷನ್ ಯೂಟರ್ನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇವರ ಡಿಮ್ಯಾಂಡ್ಸ್ಗಳೇನು ಅಂತ ಕೇಳ್ತು ಅಂತಾರೆ, ಕಳೆದೋಗ್ಬಿಡ್ತೀರಾಗರು. ಇಲ್ಲಿ ನೋಡಿ, ಬೇಳೆ ಬೇಯಿಸ್ಕೊಳ್ಳೋದು ಅಂತಂದರೆ ಇದು, ಬೇಳೆ ಬೇಯಿಸ್ಕೊಳ್ಳೋದು ಅಂತಂದರೆ ಇದು ಗುರು. ಇಲ್ಲಿ ಬಾಂಗ್ಲಾದೇಶ್ಗೂ ಇಂಡಿಯಾಗೂ ಆಗಿರುವಂಥ ಒಂದು ಡಿಸ್ಪ್ಯೂಟ್ ಮಧ್ಯ ಪಾಕಿಸ್ತಾನದವ್ರು ಬಂದ್ಬಿಟ್ಟು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಲ್ಲ. ಏನೋ ಬಾಂಗ್ಲಾದೇಶಿಗೆ ಏನೋ ಒಂಥರ ಮುನಿಸ್ಕೊಂಡ್ಬಿಟ್ರೋ ಥರ, ಬಾಂಗ್ಲಾದೇಶ್ಗೆ ಏನೋ ಆಗಿರೋ ಥರ, ಆ್ಯಂಡ್ ಇವ್ರು ಅದಕ್ಕೆ ಮುನ್ಸ್ಕೊಂಡಿರೋ ಥರ ಬಂದ್ಬಿಟ್ಟು ಇಲ್ಲಿ ಬೇಳೆ ಬೇಯಿಸ್ಕೊಂತ ಇದ್ದಾರೆ. ಹೌದು, ಇವ್ರ ಡಿಮ್ಯಾಂಡ್ ಏನು ಅಂತಂದರೆ ರೆವೆನ್ಯೂನ ಇನ್ಕ್ರೀಸ್ ಮಾಡಬೇಕಂತ. ಇವ್ರಿಗೆ ಮೊದಲನೇ ಡಿಮ್ಯಾಂಡ್ ಏನು ಅಂತಂದರೆ ICC ಅವರು ಇವ್ರಿಗೆ ಬರುವಂಥ ರೆವೆನ್ಯೂ ಇದೆ, ಇವಾಗ 5.79% ಏನೋ ಇತ್ತು ಓವರಾಲ್ ರೆವೆನ್ಯೂಯಲ್ಲಿ, ಆ್ಯನ್ಯುವಲ್ ರೆವೆನ್ಯೂ ಅಂತ ಬಂದಾಗ ಅದನ್ನು ಇನ್ಕ್ರೀಸ್ ಮಾಡಬೇಕಂತೆ ಪಾಕಿಸ್ತಾನದವ್ರಿಗೆ. ಅದು ಒಂದು ಮೈನ್ ಡಿಮ್ಯಾಂಡ್ ಆಗಿದೆ. ಇದಕ್ಕೆ ಇಬ್ಬರು ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅಂತ ಹೇಳ್ತಾರಲ್ಲ, ಆ ಥರ ಬೆಳೆ ಬೇಯಿಸ್ಕೊಳ್ಳೋದು ಅಂತ ಅಂತಾರೆ ನಮ್ಮ ಕಡೆ. ಇಲ್ಲಿ ಡಿಸ್ಪ್ಯೂಟ್ ಆಗಿರೋದು ಏನಕ್ಕೆ, ದೇಶಗಳ ಮಧ್ಯೆ ಆಗಿರೋಂಥ ಡಿಸ್ಪ್ಯೂಟ್ ಏನು, ಇವ್ರು ಕೇಳ್ತಾ ಇರೋಂಥದ್ದೇನು, ಇವ್ರು ಬಂದ್ಬಿಟ್ಟು ಇಂಟ್ರಾಪ್ಟ್ ಮಾಡ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದೇನು, ರೆವೆನ್ಯೂ ಇನ್ಕ್ರೀಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒಬ್ರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಕೇಳದ್ಬಿಟ್ಟು ಇಲ್ಲಿ ನಮ್ಮ ರೆವೆನ್ಯೂ ಇನ್ಕ್ರೀಸ್ ಮಾಡಿ ಅಂತ ಅವ್ರು ಕೇಳ್ತಾವ್ರಲ್ಲ ಪಾಕಿಸ್ತಾನದವರು. ಎಂಥ ನಿಮ್ಮ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂತಂದರೆ ನಮಗೆ. ಬಿಡಿ, ಅವ್ರ ಮೆಂಟಾಲಿಟಿನ, ಅವ್ರ ಬುದ್ಧಿಗಳನ್ನ ತೋರಿಸ್ತಾ ಇದ್ದಾರೆ. ಆ್ಯಂಡ್ ರಿಸ್ಟೋರೇಷನ್ ಆಫ್ ಬಯಲಾಟ್ರಲ್ ಸೀರೀಸ್ ವಿತ್ ಇಂಡಿಯಾ, ಇದು ಮೈನ್ ಇವ್ರಿಗೆ. ಯಾಕಂದರೆ ದುಡ್ಡು ಇಲ್ಲೂ ಬರುತ್ತಲ್ಲ ಗುರು, ಇದು ದುಡ್ಡೇನೆ. ಏನು ಅವ್ರಿಗೇನು ನಮ್ಮಲ್ಲಿ ಬಾಂಧವ್ಯನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಅಲ್ಲಿ ದೇಶಗಳ ಒಂದು ಏನಿದೆ ಸಮಸ್ಯೆ ಎಲ್ಲ ಏನೋ ಕಮ್ಮಿ ಮಾಡಿಸ್ಬೇಕು ಹಂಗೆ ಹಿಂಗೆ ಅವೆಲ್ಲ ಏನೂ ಇಲ್ಲ. ದುಡ್ಡು ಬರುತ್ತಲ್ಲ ಬೇಸಿಕಲಿ. ಇಂಡಿಯಾ ಅಗೇನ್ಸ್ಟ್ ಅವರು ಮ್ಯಾಚ್ಗಳನ್ನ ಆಡ್ಬಿಡ್ತು ಅಂತಂದರೆ ಬೇಜಾನ್ ದುಡ್ಡು ಬರುತ್ತೆ, ಅದರಿಂದ ಅವ್ರು ಕ್ರಿಕೆಟ್ನ ಉದ್ಧಾರ ಮಾಡ್ಬೋದು, ದುಡ್ಡನ್ನ ಎತ್ತಾಕೊಂಡು ಹೋಗ್ಬೋದು ಪಾಕಿಸ್ತಾನಕ್ಕೆ ಚೆನ್ನಾಗೆ ಅಂತ ಅವರ ಮೈಂಡ್ ಸೆಟ್ಟು. ಮೊದಲನೇ ಡಿಮ್ಯಾಂಡು ಕೂಡ ದುಡ್ಡು ಮೈಂಡ್ ಸೆಟ್ಟೇ, ಎರಡನೇ ಡಿಮ್ಯಾಂಡು ಕೂಡ ದುಡ್ಡಿನ ಮೈಂಡ್ ಸೆಟ್ಟೇ. ಆ್ಯಂಡ್ ಮೂರನೇ ಡಿಮ್ಯಾಂಡ್ ಏನು ಅಂತಂದರೆ ಮ್ಯಾಚ್ಗಳನ್ನ ಆಡೋವಂಥ ಸಮಯದಲ್ಲಿ, ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ಗಳನ್ನ ಆಡೋವಂಥ ಸಮಯದಲ್ಲಿ ಹ್ಯಾಂಡ್ ಶೇಕ್ ಮಾಡಬೇಕಂತೆ. ಇಂಡಿಯಾ ಪಾಕಿಸ್ತಾನ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಬೇಕಂತೆ, ಇವರು ಹ್ಯಾಂಡ್ ಶೇಕ್ ಮಾಡಬೇಕಂತೆ ಅವರಿಗೆ. ಸೊ ಈ ಒಂದು ಬಾಂಧವ್ಯ ಇರಬೇಕು ಕಂಟ್ರಿಗಳ ಮಧ್ಯ. ಫ್ರೆಂಡ್ಲಿಯಾಗಿ ಆಡ್ತಾ ಇದ್ದೀವಿ ಅಂತ ಅಂದಮೇಲೆ, ನಾವು ಬಂದು ಆಡ್ತಾ ಇದ್ದೀವಿ ಅಂತ ಅಂದಮೇಲೆ ಇದೆಲ್ಲ ಇರಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದಾರಂತೆ. ಸೊ ಈ ಡಿಮ್ಯಾಂಡ್ಸಲ್ಲಿ ಯಾವ ಡಿಮ್ಯಾಂಡ್ಗಳು ಫುಲ್ಫಿಲ್ ಆಗುತ್ತೆ ಅವ್ರದ್ದು ಗೊತ್ತಿಲ್ಲ ನಮಗಂತೂ. ಒಟ್ಟಲ್ಲಿ ಇವರು ಹೇಳೋದು ನೋಡ್ತು ಅಂದರೆ ಮೊದಲನೇ ಡಿಮ್ಯಾಂಡ್ ಸ್ವಲ್ಪ ಫುಲ್ಫಿಲ್ ಆದರೂ ಆಗ್ಬೋದು. ಅಂದರೆ ಸ್ವಲ್ಪ ರೆವೆನ್ಯೂ ಇನ್ಕ್ರೀಸ್ ಮಾಡೋವಂಥ ವಿಚಾರದಲ್ಲಿ ಯೋಚನೆ ಮಾಡಿದ್ರೂ ಮಾಡ್ಬೋದು ICC. ಬಟ್ ಅವ್ರು ಆರ್ಡ್ರ್ ಮಾಡೋಕ್ಕಾಗಲ್ಲ ಗುರು. ICC ಅವರು ಒಂದು ಆರ್ಡರ್ ಮಾಡೋಕ್ಕಾಗೋದಿಲ್ಲ ಇಂಡಿಯಾದವ್ರಿಗೆ, ನೀವು ಹ್ಯಾಂಡ್ ಶೇಕ್ ಮಾಡಬೇಕು ಗುರು ಇವ್ರಿಗೆ ಅಂತ. ಹ್ಯಾಂಡ್ ಶೇಕ್ ಮಾಡಲೇಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. ಜೊತೆಗೆ ಬಯಲಾಟ್ರಲ್ ಸೀರೀಸ್ನ ನೀವು ಇವ್ರ ಮೇಲೆ ಆಡಲೇಬೇಕು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಗೊತ್ತು ICCಗೂ ಕೂಡ ದೇಶಗಳ ಮಧ್ಯೆ ಡಿಸ್ಪ್ಯೂಟ್ ಸರಿಯಾಗಿದೆ, ಸಿವಿಯರ್ ಆಗಿದೆ ಸಿಚುವೇಶನ್ ಅಂತಲೂ ಕೂಡ ಗೊತ್ತು. ಸೊ ಈ ಟೈಮಲ್ಲಿ ಎರಡು ಡಿಸಿಷನ್ನ ಇವರು ಗ್ರೀನ್ ಸಿಗ್ನಲ್ ಕೊಡೋದಕ್ಕಾಗೋದಿಲ್ಲ. ಅಂದರೆ ಎರಡು ಡಿಮ್ಯಾಂಡ್ಸ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕಾಗೋದಿಲ್ಲ. ಬೇಕಾದ್ರೆ ಫಸ್ಟ್ನೇ ಡಿಮ್ಯಾಂಡ್ ಏನಿದೆ, ಸ್ವಲ್ಪ ರೆವೆನ್ಯೂನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಆಡಿಸ್ಬೋದು ಅಷ್ಟೇ. ಏನೋ ಒಂದು ಸ್ವಲ್ಪ ಒಂದಿಷ್ಟು ಕೋಟಿನೋ, ಒಂದಷ್ಟು ಕೋಟಿನೋ ಕೊಡ್ತೀವಿ, ಮುಚ್ಕೊಂಡು ಆಡ್ರಪ್ಪ ಅಂತ. ಇದು ನೋಡ್ರಿ, ಬೇಸಿಕಲಿ ಬಂದು ದುಡ್ಡು ಕೊಡ್ರಿ ಅಂತಲೇ ಅವರು ಒಂಥರ ಭಿಕ್ಷೆ ಬೇಡ್ತಾ ಇರೋದು. ಇದು ಅಲ್ಲಿ ದುಡ್ಡು ಬೇಕು, ನಮಗೆ ದುಡ್ಡು ಬೇಕು ಅಂತ. ಅಲ್ಲಿ ಗೊತ್ತಿಲ್ಲ ಗುರು ಇನ್ನೂ ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಈ ಪಾಕಿಸ್ತಾನದವ್ರು ಡಿಮ್ಯಾಂಡ್ ಕೇಳ್ಬಿಟ್ಟು ನನಗಂತೂ ಸೈಕ್ ಆಗೋಯ್ತು. ಯಾವುದೂ ಆಗದೆ ಇರೋಂಥ ಡಿಮ್ಯಾಂಡ್ಗಳೆಲ್ಲ ಕೇಳ್ತಾವ್ರೆ. ಯಾರು ಆಗೋವಂಥ ಡಿಮ್ಯಾಂಡ್ಗಳು ಕೇಳ್ರೋ ಅಂತಂದರೆ ಮೋಸ್ಟ್ ಪಾಸಿಬಲಿ ನೋಡ್ತು ಅಂತಾರೆ ಮ್ಯಾಚ್ ಆಗುವಂಥ ಸಾಧ್ಯತೆನೇ ಹೆಚ್ಚು. ಏನೇನು ಕನ್ವಿನ್ಸ್ ಮಾಡ್ತಾರೋ ಗೊತ್ತಿಲ್ಲ ICC ಅವರು ಪಾಕಿಸ್ತಾನದವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಅಮಿಕೊಂಡು ಆಡ್ರಪ್ಪ ಅಂತ.
ಕಾದ್ ನೋಡೋಣ ಈ ಡಿಮ್ಯಾಂಡ್ಸ್ಗಳನ್ನ ಏನು ಮಾಡ್ತಾರೆ ICC ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.